ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸಲು ಕಾಯುತ್ತಿರುವಂತಹ ಶಿಕ್ಷಕ ಆಕಾಂಕ್ಷಿಗಳಿಗೆ ಇವತ್ತು ಸರ್ಕಾರದಿಂದ ಒಂದು ಸಿಹಿ ಸುದ್ದಿನಿ ಅಂತಾನೆ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇವತ್ತು ಶಿಕ್ಷಕರ ಕೊರತೆ ಆಗಿರಬಹುದು. ಎಷ್ಟೋ ಜನ ಇವತ್ತು ಶಾಲೆ ಕಲ್ತು ನಾವು 10-12 ಸಾವಿರ ರೂಪಾಯಿ ಬೇರೆ ಕಡೆ ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಜೊತೆಗೆ ಸರ್ಕಾರದವರು ಯಾವಾಗ ನೇಮಕಾತಿ ಮಾಡ್ಕೋತಾರೆ ಅಂತ ಬಹಳಷ್ಟು ದಿನಗಳಿಂದ ನಾವು ವೇಟ್ ಮಾಡ್ತಾ ಇದೀವಿ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಂತ ಸುಮಾರು 26,000 ಶಿಕ್ಷಕರನ್ನು ನೇಮಕಾತಿ ಮಾಡಲು ಇವತ್ತು ಸರ್ಕಾರ ಸಂಪೂರ್ಣವಾಗಿ ತೀರ್ಮಾನವನ್ನ ತಗೊಂಡಿರುವಂತದ್ದು. ಈಗಾಗಲೇ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಜೊತೆಗೆ ಈ ಒಂದು ಹುದ್ದೆಗಳ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ, ಮತ್ತೆ ಇದರ ಜೊತೆಗೆ ಇವತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಾಗಿರುವಂತಹ ಮಧು ಬಂಗಾರಪ್ಪರವರು ಮಾಹಿತಿ ನೀಡಿದ್ದರ ಪ್ರಯುಕ್ತ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಈಗಾಗಲೇ ಅಧಿಸೂಚನೆಯನ್ನು ಕೂಡ ಸಂಪೂರ್ಣವಾಗಿ ಅಧಿಸೂಚನೆ ಕೂಡ ಸಂಪೂರ್ಣವಾಗಿ ಹೊರಡಿಸಿರುವಂತದ್ದು. ಇದೇ ತಿಂಗಳ ನೀವೇನ್ ಮಾಡಬಹುದು ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಜೊತೆಗೆ ಈ ಹುದ್ದೆಗಳಿಗೆ ಇವತ್ತು ಅಕ್ಟೋಬರ್ 23ನೇ ತಾರೀಕಿನಿಂದ ನವೆಂಬರ್ 9ನೇ ತಾರೀಕಿನ ಒಳಗಾಗಿ ನೀವೇನ್ ಮಾಡಬೇಕಾಗುತ್ತೆ, ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಇದರ ಜೊತೆಗೆ ಡಿಸೆಂಬರ್ 7ರಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಕೂಡ ಸಂಪೂರ್ಣವಾಗಿ ನಡೆಸಲಾಗುವುದು. ಆ ಟಿಇಟಿ ಪರೀಕ್ಷೆಗೆ ನಾಳೆ ಕರೆಯುವಂತಹ 26,000 ಶಿಕ್ಷಕರ ನೇಮಕಾತಿಯಲ್ಲಿ ನಾನು ಕೂಡ ಇವತ್ತು ಆ ಪರೀಕ್ಷೆನ ಬರೀಬೇಕು, ನಾವು ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇವತ್ತು ನಾವೇನ್ ಮಾಡಬೇಕಾಗುತ್ತೆ, ಇವತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಅಂತ ಹೇಳ್ತೀವಿ, ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ನೀವು ಟಿಇಟಿ ಅರ್ಹತೆ ಹೊಂದಿದ ನಂತರ ನೀವೇನ್ ಮಾಡಬಹುದು, ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ನೋಟಿಫಿಕೇಶನ್ ಯಾವ ರೀತಿಯಾಗಿ ನೋಡ್ಬೇಕು ಸರ್, ಯಾವ ವೆಬ್ಸೈಟ್ ಗೆ ಹೋಗಬೇಕು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾ ಅಥವಾ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾ ಅನ್ನುವಂತಹ ವಿಧಾನ ಮತ್ತೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇವತ್ತು ಸ್ಕೂಲ್ ಎಜುಕೇಶನ್ ಅನ್ನುವಂತಹ ವೆಬ್ಸೈಟ್ ಇದ್ದಿರುತ್ತೆ. ಯಾವುದೇ ನಿಮಗೆ ಶಾಲೆಗೆ ಸಂಬಂಧಪಟ್ಟಿರುವಂತಹ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸ್ಕೂಲ್ ಎಜುಕೇಶನ್ ಅನ್ನುವಂತಹ ವೆಬ್ಸೈಟ್ ಇದ್ದಿರುತ್ತೆ. ನೀವು ಮೊಬೈಲ್ ಫೋನ್ ನಲ್ಲೂ ಕೂಡ ನೀವೇನ್ ಮಾಡಬಹುದು, ಈ ವೆಬ್ಸೈಟ್ ಅನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ಈ ರೀತಿಯಾಗಿ ಪೇಜ್ ಅನ್ನು ಓಪನ್ ಆದಾಗ ನಾವೇನ್ ಮಾಡಬೇಕಾಗುತ್ತೆ, ಇವತ್ತು ಸರ್ಕಾರದ ಅಧಿಸೂಚನೆಗಳಾಗಿರಬಹುದು, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಆಗಿರಬಹುದು, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಟಿಇಟಿ ಪರೀಕ್ಷೆಗೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಆ ಪರೀಕ್ಷೆ ದಿನಾಂಕ ಯಾವಾಗಿರುತ್ತೆ, ಅದರ ನೋಟಿಫಿಕೇಶನ್ ನೋಡಬೇಕಾಗಿದೆ ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿ ಸ್ಕೂಲ್ ಎಜುಕೇಶನ್ ಅನ್ನುವಂತಹ ವೆಬ್ಸೈಟ್ ಸಿಗುತ್ತೆ. ನೀವು ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡಾಗ ನಿಮಗೆ ಸಂಪೂರ್ಣವಾಗಿ ಇವತ್ತು ಈ ವೆಬ್ಸೈಟ್ ಈ ರೀತಿಯಾಗಿ ನಿಮಗೆ ಓಪನ್ ಆಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದನ್ನ ಕನ್ನಡದಲ್ಲಿ ಕೂಡ ನೋಡಬಹುದು, ನೀವು ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ನೋಡಬಹುದು. ಇಲ್ಲಿ ಕನ್ನಡ ಅಂತ ಕಾಣಿಸ್ತಾ ಇರುತ್ತೆ, ಕನ್ನಡ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಈ ಪೇಜ್ ಏನಾಗುತ್ತೆ, ಕನ್ನಡದ ಒಳಗಡೆ ಪರಿವರ್ತನೆ ಆಗಿ ನಾವು ಈಸಿಯಾಗಿ ನಾವೇನ್ ಮಾಡಬಹುದು, ಕನ್ನಡದಲ್ಲಿ ನೋಡಬಹುದು. ಇದರ ಜೊತೆಗೆ ಪ್ರಾಥಮಿಕ ಶಿಕ್ಷಣ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಬೇಕಾಗಿತ್ತು ಅಂದ್ರೂ ಕೂಡ ನಾವು ತಿಳ್ಕೋಬಹುದು. ಯಾಕಂದ್ರೆ ತಿಳ್ಕೋರಿ ಮೊದಲು ಏನೆಲ್ಲ ಮಾಹಿತಿ ಎಲ್ಲಿ ಸಿಗುತ್ತೆ ಅನ್ನುವಂತ ವಿಧಾನವನ್ನ ನಾವು ನೋಡ್ಕೋಬೇಕಾಗುತ್ತೆ. ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಅದರ ಸುತ್ತೋಲೆ ಆಗಿರಬಹುದು, ನಮೂನೆ ವಿಧಾನಗಳಾಗಿರಬಹುದು, ಎಲ್ಲ ತರದ ಮಾಹಿತಿಗಳು ಕೂಡ ನಿಮ್ಗೆ ಏನು ಸಿಗುತ್ತೆ, ಇಲ್ಲಿ ನಿಮ್ಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಸಿಗುತ್ತೆ. ಪ್ರೌಢಶಾಲೆ ಶಿಕ್ಷಣ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇವತ್ತು ಪ್ರೌಢಶಾಲೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಮಾಹಿತಿ ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ 2025-26ನೇ ಸಾಲಿನ ವಾರ್ಷಿಕ ಶೈಕ್ಷಣಿಕ ಮಾರ್ಗಸೂಚಿ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಮಾಡಿರುವಂತದ್ದು. ಮತ್ತೆ ಅದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಶಾಲೆಯಲ್ಲಿ 10ನೇ ತರಗತಿ ಹಾಗೂ 12ನೇ ತರಗತಿ ಅನುತ್ತೀರ್ಣ ಆಗುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ 10ನೇ ತರಗತಿ 12ನೇ ತರಗತಿ ಪುನರಾವರ್ತಿ ಕುರಿತು ಗೈಡೆನ್ಸ್ ಕೂಡ ಬಿಟ್ಟಿರುವಂತದ್ದು. ಜೊತೆಗೆ ಇಲ್ಲಿನೂ ಕೂಡ 2024-25ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯಗಳ ಹುದ್ದೆವಾರು ತಾತ್ಕಾಲಿಕ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಕೂಡ ಆ ಆದೇಶ ಕೂಡ ಸಂಪೂರ್ಣವಾಗಿ ಬಿಟ್ಟಿರುವಂತದ್ದು. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಈ ಮಾಹಿತಿ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ತಿಳ್ಕೊಂಡು ಆ ನೋಟಿಫಿಕೇಶನ್ ಕೂಡ ಅಧಿಸೂಚನೆ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಓದ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ನೀವು ಯಾವುದೇ ನೋಟಿಫಿಕೇಶನ್ ಗಳನ್ನ ಸಂಪೂರ್ಣವಾಗಿ ಓದ್ಕೋಬಹುದು. ಇದರ ಜೊತೆಗೆ ನಾವೇನ್ ಮಾಡಬೇಕಾಗಿದೆ, ಇನ್ನೊಂದ್ಸರ್ತಿ ವಾಪಸ್ ಇದನ್ನ ರಿಫ್ರೆಶ್ ಮಾಡ್ಕೊಂಡೇವಂದ್ರೆ
ಸಂಪೂರ್ಣವಾಗಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಹೋಮ್ ಪೇಜಿಗೆ, ಇಲ್ಲ ಸರ್ ನಾನು ಸಂಪೂರ್ಣವಾಗಿ ಹೋಮ್ ಪೇಜಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಒಂದು ಮನೆ ಸಿಂಬಾಲ್ ಇದ್ದಿರುತ್ತೆ, ಆ ಒಂದು ಹೋಮ್ ಪೇಜಿಗೆ ಹೋದ್ರೆ ಸಾಕು. ಸಂಪೂರ್ಣವಾಗಿ ಇವತ್ತು ಎಲ್ಲ ತರದ ಒಂದು ಮಾಹಿತಿ ಕೂಡ ಈ ಒಂದು ಶಾಲಾ ಶಿಕ್ಷಣ ಇಲಾಖೆ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಗೊತ್ತಾಗಿದೆ? ಮತ್ತೆ ಇದರ ಜೊತೆಗೆ ಸಂಪೂರ್ಣವಾಗಿ ನಮ್ಗೆ ಈ ಒಂದು ಮಾಹಿತಿಯನ್ನ ನಾವೇನ್ ಮಾಡಬಹುದು, ಇಲ್ಲಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನೋಡಬಹುದು. ಇಲ್ಲಿಂದ ಎಲ್ಲ ತರದ ಒಂದು ಮಾಹಿತಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲಾಖೆ ಒಂದು ತಂತ್ರಾಂಶ ಲಿಂಕ್ಗಳು, ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಲಿಂಕ್ಗಳು ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಹೊಸದಾಗಿ ಶಾಲೆ ಪ್ರಾರಂಭಿಸಬೇಕಾಗಿದೆ, ಇವತ್ತು ಮಾನ್ಯತೆ ನವೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ಹೊಸದಾಗಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯುಡೈಸ್ ನಾವು ತಿಳ್ಕೋಬೇಕಾಗಿದೆ. ಎಲ್ಲ ತರದ ಒಂದು ಮಾಹಿತಿಯನ್ನ ನಾವೇನ್ ಮಾಡಬಹುದು, ಇಲ್ಲಿ ನೋಡಬಹುದು. ಓಕೆ, ವಿದ್ಯಾವಾಹಿನಿ ಅಂತ ಇದ್ದಿರುತ್ತೆ, ಶಿಕ್ಷಣ ವಾಹಿನಿ ಅಂತ ಇದ್ದಿರುತ್ತೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹಾಗಾದ್ರೆ ಇವತ್ತು ಶಿಕ್ಷಕರ ಮಾಹಿತಿಯನ್ನ ಎಲ್ಲಿ ನೋಡಬೇಕು ಸರ್ ಅಂದ್ರೆ, ಇಲ್ಲಿ ಖಾಸಗಿ ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಒಂದು ಮಾನ್ಯತೆ ನವೀಕರಣ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯತೆ ನವೀಕರಣಗೋಸ್ಕರ ಕರೆದಿರುವಂತದ್ದು. ಜೊತೆಗೆ 2025ರ ಒಂದು ಕರ್ನಾಟಕ ಶಿಕ್ಷಣ ಅರ್ಹತಾ ಒಂದು ಪರೀಕ್ಷೆಗೆ KRTTಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂತ ಕೂಡ ನಾವು ನೋಡಬಹುದು. ಅವಾಗ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡಾಗ ಇವತ್ತೇ ಈ ಒಂದು ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ. 10 ಗಂಟೆ ನಂತರ ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ನೋಟಿಫಿಕೇಶನ್ ಆಗಿರಬಹುದು, ಸಿಲೆಬಸ್ ಗಳನ್ನ ನೋಡಬೇಕಾಗಿದೆ ಸರ್ ಅಂದ್ರೆ, ಮೊದಲಿಗೆ ಯಾವುದೇ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ ಅಂದ್ರೆ ಅದರ ಒಂದು ನೋಟಿಫಿಕೇಶನ್ ವನ್ನ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನ್ ವನ್ನ ನೀವೇನ್ ಮಾಡಬಹುದು, ಅರ್ಜಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಒಂದು ಪ್ರಾರಂಭ ದಿನಾಂಕ 23/10/2025ರಿಂದ 9/11/2025ರವರೆಗೆ ಈ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಪ್ರಾರಂಭದಲ್ಲಿರುತ್ತೆ. ಈ ಒಂದು ಅರ್ಜಿಯನ್ನ ನೀವೇನ್ ಮಾಡಬೇಕು, ಇದೇ ಒಂದು ಕೊನೆಯ ದಿನಾಂಕದೊಳಗಡೆ 9/11/2025ರ ಒಂದು ಒಳಗಡೆ ನೀವೇನ್ ಮಾಡಬೇಕಾಗುತ್ತೆ, ಅರ್ಜಿಯನ್ನ ಸಲ್ಲಿಸಬೇಕು. ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ವಿಡಿಯೋನು ಕೂಡ ಸಂಪೂರ್ಣವಾಗಿ ಮಾಡಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಮೊಬೈಲ್ ಫೋನ್ ನಲ್ಲಿ ಅರ್ಜಿ ಹಾಕಿ ಅಥವಾ ಕಂಪ್ಯೂಟರ್ ಒಳಗೆ ಅರ್ಜಿ ಹಾಕಿ ಕೂಡ ತೋರಿಸ್ತೀನಿ. ಓಕೆ, ಒಂದು ಪತ್ರಿಕೆ ದಿನಾಂಕ ಕೂಡ ಇದ್ದಿರುತ್ತೆ, ಪತ್ರಿಕೆ ದಿನಾಂಕ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು, ಏನೆಲ್ಲ ನಾವು ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವಂತಹ ಕ್ರಮಗಳನ್ನ ನಾವು ಯಾವ ರೀತಿಯಾಗಿ ನೋಡ್ಕೋಬೇಕು, ಲಾಗಿನ್ ಯಾವ ರೀತಿಯಾಗಿ ಮಾಡಬೇಕು, ಪಾಸ್ವರ್ಡ್ ಯಾವ ರೀತಿಯಾಗಿ ಹಾಕೋಬೇಕಾಗುತ್ತೆ, ಜೊತೆಗೆ ನಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 40 KB ಇಂದ 50 KB ಒಳಗಡೆ ಇರುವಂತಹ ಫೋಟೋನ ಹಾಕಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರೀಕ್ಷಾ ಶುಲ್ಕ ಕೂಡ ನೋಡ್ಕೋಬಹುದು. ಇವತ್ತು ಪ್ರವರ್ಗದವರಿಗೆ 700 ದಿಂದ 1000 ರೂಪಾಯಿ ಮಾಡಿದ್ದಾರೆ. ಜೊತೆಗೆ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ 1 ಅವರಿಗೆ ಮಾತ್ರ 350 ರಿಂದ 500 ರೂಪಾಯಿ ಮಾಡಿರುವಂತದ್ದು. ವಿಶೇಷ ಒಂದು ಚೇತನ ವಿದ್ಯಾಂಗತ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ ಅನ್ನೋದು ಕೂಡ ನಾವು ನೋಡಬಹುದು. ಜೊತೆಗೆ ಇಲ್ಲಿಂದ ಇನ್ನು ಕೆಲವೊಂದಿಷ್ಟು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡಿಕೊಂಡು ಇವತ್ತು ಈ ಒಂದು ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸುಮಾರು ಮುಂದಿನ ದಿನಗಳಲ್ಲಿ ಸುಮಾರು 26,000 ಒಂದು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ನೀವು ಒಂದು ಭಾಜನರಾಗಬೇಕು. ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೀವೇನ್ ಮಾಡಬೇಕಾಗುತ್ತೆ, ಉತ್ತೀರ್ಣರಾಗಬೇಕಾಗತ್ತೆ. ಈ ಒಂದು ನೋಟಿಫಿಕೇಶನ್ ವನ್ನ ಸಂಪೂರ್ಣವಾಗಿ ಓದ್ಕೊಂಡು ಸಮಾಧಾನದಿಂದ ನೋಡ್ಕೊಂಡು ಕಂಪ್ಲೀಟ್ ಆಗಿ ಓದ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಸುಮ್ನೆ ಓದಿದ್ರೆ ಯಾವುದೂ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಆಗುವುದಿಲ್ಲ. ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡಾಗ ಮಾತ್ರ ನಿಮ್ಗೆ ಇದರ ಒಂದು ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ, ನೀವು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಯಾಕಂದ್ರೆ ಈಗ ಅರ್ಜಿ ಸಲ್ಲಿಸುವಂತಹ ಕ್ರಮ ನಾನು ಆಲ್ರೆಡಿ ಹೇಳ್ಬಿಡ್ತಿದ್ದೆ, ಯಾಕಂದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಬಹುದು ಅರ್ಹತಾ ಪರೀಕ್ಷೆ ಆ ಒಂದು ಅರ್ಜಿ ಆಹ್ವಾನಿಸುವ ಕುರಿತು ಅಂತ ಇದೆ, ಅದರ ಒಂದು ಲಿಂಕ್ ಕೂಡ ಇನ್ನೂ ಬಿಟ್ಟಿಲ್ಲ. ಆ ಒಂದು ಲಿಂಕ್ ಇವತ್ತು ಬಿಡ್ತಾರೆ, ಇವತ್ತು ಸಾಯಂಕಾಲ ಒಳಗಡೆ ಅದರ ವಿಡಿಯೋನು ಕೂಡ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಆನ್ಲೈನ್ ಸೆಂಟರ್ಗೆ ಹೋಗಿ ಸುಮ್ಮನೆ 500-600 ರೂಪಾಯಿ ಖರ್ಚು ಮಾಡಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕಿಂತ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ನೀವೇನ್ ಮಾಡಬಹುದು, ಇವತ್ತು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಗೊತ್ತಾಗ್ತಿದೆಯಾ? ಈ ಒಂದು ಇಲಾಖೆ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು, ಇದರಲ್ಲಿ ನೋಡಬಹುದು. ಸರ್ ನಮ್ದು ಆನ್ಲೈನ್ ಸೆಂಟರ್ ಇದೆ ಅಂದ್ರೆ ಕೂಡ ಪರವಾಗಿಲ್ಲ. ಮತ್ತೆ ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು ಕಂಪ್ಯೂಟರ್ ಶಿಕ್ಷಕರಾಗಿ ಯಾರೆಲ್ಲ ಕೆಲಸ ಮಾಡ್ಬೇಕಂತ ಬಯಸ್ತಾ ಇದ್ದೀರಿ, ಸರ್ ನನಗೆ ಕಂಪ್ಯೂಟರ್ ಬರುತ್ತೆ, ನಾನು ಕಂಪ್ಯೂಟರ್ ಕಲ್ತಿದ್ದೀನಿ, ನನಗೆ ಟ್ಯಾಲಿ ಬರುತ್ತೆ, ನಾನು ಕೆಲಸ ಮಾಡಿದ್ದೀನಿ, ನನಗೆ ಮತ್ತೆ ಕೆಲಸ ಬೇಕಾಗಿದೆ ಅನ್ನುವಂತವರು ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ. ನಮ್ಮ ಸಂಸ್ಥೆಯಿಂದ ಇವತ್ತು ಕಂಪ್ಯೂಟರ್ ತರಬೇತಿ ನೀಡುವಂತಹ ಶಿಕ್ಷಕರಿಗೆ ನಾವು ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದೀವಿ. ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಖಾಲಿ ಇದ್ದಿರುತ್ತೆ, ಅಲ್ಲಿಗೆ ನೀವೇನ್ ಮಾಡಬಹುದು,
ಜಾಯಿನ್ ಆಗಿ ನಿಮ್ಮ ಒಂದು ರಿಸ್ಯೂಮ್ ಅನ್ನ ಕಳಿಸ್ಬಿಟ್ಟು ನೀವೇನ್ ಮಾಡಬಹುದು, ಈ ಒಂದು ಖಾಲಿ ಇರುವಂತಹ ಕಂಪ್ಯೂಟರ್ ತರಬೇತಿ ಕೊಡುವಂತಹ ಶಿಕ್ಷಕರ ಹುದ್ದೆಗಳಿಗೆ ನೀವೇನ್ ಮಾಡಬಹುದು, ನೇಮಕಾತಿಯನ್ನ ಆಗಬಹುದು. ತುಂಬಾ ಸಂಬಳ ಇದ್ದಿರುತ್ತೆ, ಯಾವುದೇ ಕುಂದುಕೊರತೆ ಇರುವುದಿಲ್ಲ. ಬಹಳಷ್ಟು ಕಡಿಮೆ ವಿದ್ಯಾರ್ಥಿಗಳು ಕೂಡ ಇದ್ದಿರ್ತಾರೆ. ನೀವೇನ್ ಮಾಡಬಹುದು, ಬೇಸಿಕ್ ಟೀಚ್ ಮಾಡಬಹುದು, ಜೊತೆಗೆ ಟ್ಯಾಲಿ ಆಗಿರ್ಬೋದು, ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಸೋದಪ್ಪ. ಅದರೊಳಗೆ ಬಹಳ ಡಿಫಿಕಲ್ಟ್ ಇರೋದಿಲ್ಲ. ನಿಮ್ಗೆ ನಾಲೆಜ್ ಇತ್ತು, ನಿಮಗೆ ಟ್ಯಾಲಿ ನಾಲೆಜ್ ಇತ್ತು, C++ ನಾಲೆಜ್ ಇತ್ತು, HTML ನಾಲೆಜ್ ಇತ್ತು, VB ನಾಲೆಜ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಈಸಿಯಾಗಿ ಗುರು ನಾನೆಕ್ಸ್ ಇನ್ಸ್ಟಾಗ್ರಾಮ್ ಐಡಿ ಕಾಣಿಸ್ತಾ ಇದೆ, ಅಲ್ಲಿ ನಿಮ್ಮ ಒಂದು ರಿಸ್ಯೂಮ್ ಅನ್ನ ಕಳಿಸೋ ಮುಖಾಂತರ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಕೂಡ ಅಲ್ಲಿ ಸಿಗುತ್ತೆ. ನಿಮಗೆ ಎಲ್ಲ ತರದ ಒಂದು ಮಾಹಿತಿ ಕೂಡ ಸಿಗುತ್ತೆ. ಇದರ ಜೊತೆಗೆ ಯಾರೆಲ್ಲ ಇವತ್ತು ಕಂಪ್ಯೂಟರ್ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಬೇಕಾಗಿದೆ, ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಸೇರಬೇಕಾಗಿದೆ, ನನಗೆ ಕಂಪ್ಯೂಟರ್ ಬರುತ್ತೆ ಸರ್, ನನಗೆ ಕೆಲಸ ಬೇಕಾಗಿದೆ ಅನ್ನೋಂಥವ್ರು ದಯವಿಟ್ಟು ಒಂದು ಕಮೆಂಟ್ಸ್ ಅನ್ನ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ವಿಜಯಪುರ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಕಂಪ್ಯೂಟರ್ ಮೇಲೆ ಇರುವಂತಹ ಒಂದು ಕೆಲಸಗಳಿಗೆ ನೀವೇನ್ ಮಾಡಬಹುದು, ನೇರ ನೇಮಕಾತಿ, ಕೈ ತುಂಬಾ ಸಂಬಳ ಇದ್ದಿರುತ್ತೆ, ನೀವು ಜಾಯಿನ್ ಆಗಿ ಕೆಲಸವನ್ನು ಕೂಡ ಮಾಡಬಹುದು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿರುವಂತಹ ಒಂದು ಪೇಜ್ ಅಲ್ಲಿ ಕೂಡ ಎಲ್ಲ ತರದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ. ಆ ಒಂದು ಮಾಹಿತಿಯನ್ನ ಪಡಿತಾರೆ. ಇವತ್ತು ಸಾಯಂಕಾಲ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಮುಂದಿನ ವಿಡಿಯೋ ಮಾಡಿ ನಿಮ್ಮೊಂದಿಗೆ ತರ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಕಂಪ್ಯೂಟರ್ ಶಿಕ್ಷಕರಾಗಿ ಕೆಲಸ ಮಾಡಬೇಕಾಗಿದೆಯೋ, ಕಂಪ್ಯೂಟರ್ ಬರ್ತಿತ್ತು ಅಂದ್ರೆ ಒಂದು ಕಮೆಂಟ್ಸ್ ಅನ್ನ ಮಾಡಿ. ನಿಮ್ಗೆ ಕಂಪ್ಯೂಟರ್ ಶಿಕ್ಷಕರಾಗಿ ನಾವೇನ್ ಮಾಡ್ತಾ ಇದೀವಿ, ತರಬೇತಿ ಕೊಡುವಂತಹ ಶಿಕ್ಷಕರಿಗೆ ನೇರ ನೇಮಕಾತಿಯನ್ನ ನಾವು ಸಂಪೂರ್ಣವಾಗಿ ಮಾಡ್ಕೋತಾ ಇದೀವಿ. ಒಂದು ಒಳ್ಳೆ ಪೇಮೆಂಟ್ ಕೂಡ ನಾವು ಸಂಪೂರ್ಣವಾಗಿ ಕೊಡ್ತೀವಿ. ಜೊತೆಗೆ ಬೇರೆ ಊರಿಂದ ಬಂದ್ರೆ ಅವರಿಗೆ ವಸತಿ ಸೌಲಭ್ಯ ಕೂಡ ಸಂಪೂರ್ಣವಾಗಿ ಒದಗಿಸ್ತವೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದೀನಿ. ಸಂಪೂರ್ಣವಾಗಿ ದಯವಿಟ್ಟು ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಬೇರೆಯವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡೋ ಮುಖಾಂತರ ನಾಳೆ ಬರುವಂತಹ ಎಲ್ಲ ತರಹದ ವಿಡಿಯೋಸ್ಗಳ ಮಾಹಿತಿ ನೋಡಿ ಅವರು ಕೂಡ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಶಿಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.